ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಪೋಷಕರು ಇತರರು ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತಾ ಇರ್ಬೋದು ಅಂತ ಅನ್ಕೊಂಡಿದ್ವಿ. SLC ವಿದ್ಯಾರ್ಥಿಗಳ ತೃತೀಯ ಭಾಷೆಗೆ ಅಂದರೆ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಅಂಕಗಳ ಬದಲಾಗಿ ಆ ಒಂದು ವಿಷಯಗಳಿಗೆ ಗ್ರೇಡನ್ನು ಕೊಡ್ತೀವಿ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅಂದರೆ ಯಾವ ಗ್ರೇಡನ್ನು ಕೊಡ್ತಾರೆ, ನಂತರದಲ್ಲಿ ಇತರೆ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಅಧಿಕೃತವಾಗಿ ಗೆಜೆಟ್ನಲ್ಲಿ ಒಂದು ಕರಡನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನೋಡೋದ್ರಲ್ಲಿ ತಿಳ್ಕೊಂತ ಇದ್ದೀರಾ. ಸೊ ಅಧಿಕೃತವಾದಂಥ ಮಾಹಿತಿ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟವಾಗಿ ನಿಖರವಾಗಿ SLC ವಿದ್ಯಾರ್ಥಿಗಳು ಇತರ ಅಪ್ಡೇಟ್ಸ್ ಎಕ್ಸಾಮ್ 2 ಆಗಿರ್ಬೋದು, ಇತರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ವೇಗವಾಗಿ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕೂಡ ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ಸೊ ಅವುಗಳ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಸೊ ಬನ್ನಿ ವಿಡಿಯೋಸ್ನ ನೋಡೋಣ. ಇವಾಗ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯ ಪತ್ರ ಅಂತ ಬಿಡುಗಡೆ ಆಗಿರುವಂಥದ್ದಾಗಿರುತ್ತೆ. ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯ ಪತ್ರಿಕೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದಾಗಿರುತ್ತೆ. ಅಧಿಸೂಚನೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಅವರು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ, ಬಟ್ ನಿಮಗೆ ಅರ್ಥ ಆಗೋ ಥರ ಏನೇನು ಬೇಕು ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ಬಿಡುಗಡೆ ಆಗಿರತಕ್ಕಂಥದ್ದು ಏನಿರುತ್ತಲ್ಲ, ಇದು ಕರಡು ನಿಯಮಾವಳಿ ಅಂತ ಕರೀತಾರೆ ಇದನ್ನ. ಸೊ ಕರಡು ಅಂತಕ್ಕಂಥದ್ದು ಜಸ್ಟ್ ಇವಾಗ ಇದು ಈ ಒಂದು ದಿನ ಏನು ಸಮಯ ಕೊಟ್ಟಿದ್ದಾರಲ್ಲ, ಇದು ಬಿಡುಗಡೆ ಆದಂಥ ಈ ದಿನಾಂಕದಿಂದ ಸೊ 7 ದಿನಗಳ ಕಾಲ ಇದು ಏನಿರುತ್ತಲ್ಲ, ಸೊ ಅದರ ತನಕ ಆಕ್ಷೇಪಣೆ ಏನಿದ್ರೆ ಪರಿಗಣಿಸ್ತಾರೆ. ಅಂದರೆ ಅದನ್ನು ನೀವು ಸಲ್ಲಿಸಬಹುದಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಗಮನಿಸಬಹುದಾಗಿರುತ್ತೆ. ಮೇಲೆ ನಿರ್ದಿಷ್ಟಪಡಿಸಿದ ಅವಧಿ ಮುಕ್ತಾಯಗೊಳ್ಳುವ ಮೊದಲು ಸದರಿ ಕರಡು ಅಧಿಸೂಚನೆಗೆ ಸಂಬಂಧಿಸಿದ ಯಾವುದಾದ್ರು ವ್ಯಕ್ತಿಗಳಿಂದ ಸೊ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ರೆ, ಸೊ ಅವ್ರು ಏನು ಬಿಡುಗಡೆ ಮಾಡಿರ್ತಾರಲ್ಲ, ಸೊ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿ ಹಾಗೆ ಅಂತ ಅಬ್ಜೆಕ್ಷನ್ ಸಲ್ಲಿಸುವಂಥವ್ರು ಸಲ್ಲಿಸಬಹುದಾಗಿರುತ್ತೆ. ನಂತರ ಗಮನಿಸುವಂತಂದ್ರೆ ಆ ಒಂದು ದಿನಾಂಕದ ಏನಿರುತ್ತಲ್ಲ, ಈ ಒಂದು ಅಡ್ರೆಸ್ಗೆಲ್ಲ ಒಂದು ಸಲ್ಲಿಸಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದ ನಂತರ ದಿನಗಳಲ್ಲಿ ಬರ್ತಕ್ಕಂಥದ್ದನ್ನ ಪರಿಗಣಿಸುವುದಿಲ್ಲ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದಿರಲಿ. ಸೊ ಈಗ ಪ್ರಮುಖವಾಗಿ ಇಲ್ಲಿ ನೋಡ್ಕೊಳ್ಳುವಂಥದ್ದು ನಾವೀಗ ನಾವು ಏನೇನು ಇಂಪಾರ್ಟೆಂಟ್ ಇರೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ, SLC ವಿದ್ಯಾರ್ಥಿಗಳಿಗೆ 6 ವಿಷಯಗಳಿಗೆ ಒಟ್ಟು 625 ಅಂಕಗಳಿಗೆ ನಡೆಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದರೆ ಒಂದು ನಡೆಸ್ತಾ ಇದ್ರು. ಇದರಲ್ಲಿ ತೃತೀಯ ಭಾಷೆ ಮತ್ತು NSQF ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಶ್ರೇಣಿಗಳ ಅಂದರೆ ಗ್ರೇಡ್ ಮುಖಾಂತರ ಈ ರೂಪದಲ್ಲಿ ಪ್ರಕಟಿಸಲಾಗುತ್ತದೆ. ಈ ವಿಷಯಗಳನ್ನು ಅಂಕಪಟ್ಟಿಯಲ್ಲಿ ಹೆಚ್ಚುವರಿಯ ವಿಷಯಗಳಾಗಿ ನಮೂದಿಸಬೇಕು ಮತ್ತು ಉತ್ತೀರ್ಣರಾಗಲು ಪರಿಗಣಿಸಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಥರ್ಡ್ ಲ್ಯಾಂಗ್ವೇಜ್ ಮತ್ತು NSQF ನ ಒಂದು ವಿಷಯಗಳಿರುತ್ತಲ್ಲ, ಕೆಲವೊಂದು ಇವುಗಳನ್ನ 2025-26ನೇ ಸಾಲಿನ SSLC ಪರೀಕ್ಷೆಯಿಂದ ಜಾರಿಗೆ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಸರಿ. ಈಗ ಅಲ್ಲಿರೋದನ್ನ ಕೂಡ ಓದೋ ಮುಖಾಂತರ ಅರ್ಥ ಮಾಡ್ಕೋಬೋದಿರುತ್ತೆ. ಸೊ ಅಲ್ಲಿ ಪ್ರಮುಖವಾಗಿ ನೋಡಿದ್ರೆ ಅಭ್ಯರ್ಥಿಯು ತೃತೀಯ ಭಾಷೆ ಮತ್ತು ರಾಷ್ಟ್ರೀಯ ಕೌಶಲ ಅರ್ಹತಾ ಚೌಕಟ್ಟಿನ ವಿಷಯಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ಈ ಕೆಳಗಿನ ಶ್ರೇಣಿಯಲ್ಲಿ ಅವರು ಅಭ್ಯರ್ಥಿಗಳಿಗೆ ಕೊಡುವಂಥದ್ದು ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಯಾವ ಗ್ರೇಡ್ ಕೊಡ್ತಾರೆ ಅಂದ್ರೆ ಸ್ಕ್ರೀನ್ ಮುಖಾಂತರ ಗಮನಿಸಿರಲ್ಲಿ ನೋಡ್ಕೋಬಹುದಾದಂಥದ್ದು ಇರುತ್ತೆ. ಶೇಕಡಾವಾರು ಅಂದ್ರೆ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಯಾವ ಗ್ರೇಡ್ ABC ಅಂತ ಅಂದ್ಬಿಟ್ಟು ಪ್ರಮುಖವಾಗಿ ನೋಡಿದ್ರೆ ಅಭ್ಯರ್ಥಿ 49 ತನಕ, ಈಗ ನಿಮ್ಮ ಮಾರ್ಕ್ಸ್ ಏನಿರುತ್ತಲ್ಲ 49 ತನಕ ಮಾರ್ಕ್ಸ್ ತಗೊಂಡ್ರೆ ಅನ್ಕೊಳ್ಳಿ, ಈಗ 35, 34, 38, 41, 42, 49 ತನಕ ನಿಮ್ಮ ಮಾರ್ಕ್ಸ್ ಇದ್ರೆ C ಗ್ರೇಡ್ ಕೊಡ್ತಾರೆ ನಿಮಗೆ. ನಂತರದಲ್ಲಿ ನಿಮ್ಮ ಮಾರ್ಕ್ಸ್ 50ರಿಂದ 79 ಇತ್ತು ಅನ್ಕೊಳ್ಳಿ, B ಗ್ರೇಡ್ ಕೊಡ್ತಾರೆ. ನಂತರ 80ರಿಂದ 100 ಮಾರ್ಕ್ಸ್ ಇತ್ತು ಅನ್ಕೊಳ್ಳಿ, A ಗ್ರೇಡ್ ಅನ್ನ ನಿಮಗೆ ಕೊಡುವಂಥದ್ದು ಇರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾವ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಅಂದ್ರೆ ತೃತೀಯ ಭಾಷೆ ಮತ್ತು NSQF ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೇನ್ ಆಗಿ ತೃತೀಯ ಭಾಷೆ ನೋಡ್ಕೊಂತ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥರ್ಡ್ ಲ್ಯಾಂಗ್ವೇಜ್ ಏನಿತ್ತಲ್ಲ, ಹಿಂದಿ ಆಗಿರ್ಬೋದು ಅಥವಾ ಥರ್ಡ್ ಲ್ಯಾಂಗ್ವೇಜ್ ನಿಮ್ದು ಯಾವ್ದು ಇರುತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾರ್ಕ್ಸ್ಗಳು ತಗೊಂಡ್ರೆ ಈ ಗ್ರೇಡ್ ಅನ್ನ ಕೊಡುವಂಥದ್ದು ಇರುತ್ತೆ. ಸೊ ಅದಕ್ಕೆ ಅವ್ರು ಮೆನ್ಷನ್ ಮಾಡಿದ್ರೆ. ನಂತರ ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಒಟ್ಟಾರೆಯಾಗಿ 33% ಅಂಕಗಳನ್ನು ಪಡೆಯಬೇಕು ಮತ್ತು ಅವರು ಒಟ್ಟು 525 ಅಂಕಗಳಲ್ಲಿ ಕನಿಷ್ಠ 173 ಅಂಕಗಳನ್ನು ಗಳಿಸುವುದರೊಂದಿಗೆ ಆಯಾ ವಿಷಯಗಳಲ್ಲಿ ಒಟ್ಟು ಅಂಕಗಳ ಪ್ರತಿ ವಿಷಯದಲ್ಲಿ ಕನಿಷ್ಠ 30% ಅಂಕವನ್ನೇನಿರುತ್ತಲ್ಲ ಗಳಿಸಿದರೆ ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣ ಎಂದು ಘೋಷಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇದು ಕರಡು ಆಗಿರುವಂಥದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದು ನೋಡ್ಕೋಬಹುದಾದಂಥದ್ದು. ಆಫ್ಟರ್ 7 ದಿನದ ನಂತರ ಅಧಿಕೃತವಾಗಿ ಕೂಡ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕೆ ಇದೆ ಫೈನಲ್ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಿದೆ. ಸೊ ಫೈನಲ್ ಆದಾಗಲೂ ಕೂಡ ನಿಮಗೆ ಮಾಹಿತಿಗಳನ್ನು ಕೂಡ ಕೊಡ್ತೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಆಗಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸದ್ಯಕ್ಕೆ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುವಂಥದ್ದು. ಏನಾದರೂ ಪ್ರಶ್ನೆ ಡೌಟ್ಸ್ ಇರುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮಾಹಿತಿಗಳು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಆಲ್ ದ ಬೆಸ್ಟ್.